ಮಾತು. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನಮ್ಮ ಒಂದು ಮಾತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇವತ್ತು ನಮ್ಮ ಪಯಣ ಬಂದ್ಬಿಟ್ಟು ಕಾಶಿ ವಿಶ್ವನಾಥ ದರ್ಶನಕ್ಕೆ. ಸೊ ನಾವು ವಾರಣಾಸಿ ಏರ್ಪೋರ್ಟಲ್ಲಿ ಇಳ್ಕೊಂಡ್ವಿ. ಸೊ ಬ್ಯಾಂಗ್ಳೂರು ಏರ್ಪೋರ್ಟಿಂದ ವಾರಣಾಸಿ ಏರ್ಪೋರ್ಟು. ಸೊ ವಾರಣಾಸಿ ಏರ್ಪೋರ್ಟಲ್ಲಿ ಹೇಳಿದ ತಕ್ಷಣ ನಾವು ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ನಂದಿ ಸರ್ಕಲ್ ಹತ್ರ ಹೋಗಬೇಕಾಗುತ್ತೆ. ಸೊ ನಂದಿ ಸರ್ಕಲ್ವರೆಗೂ ಮಾತ್ರ ನಿಮಗೆ ಕ್ಯಾಬ್ ಫೆಸಿಲಿಟಿ ಇರುತ್ತೆ. ಅದಾದಮೇಲೆ ನಾವು ಈ ಥರ ಟೋಟೋ ಗಾಡಿಯಲ್ಲಿ ಅಥವಾ ಟೂ ವೀಲರ್ ಅಥವಾ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನಾವು ರೂಮ್ ಮಾಡಿದ್ದು ದಶಾಶ್ವಮೇಧ ಘಾಟಲ್ಲಿ. ಸೊ ಅಲ್ಲಿ ಟೋಟಲ್ 84-85 ಘಾಟ್ಸ್ ಏನೋ ಇರುತ್ತೆ. ಸೊ ದಶಾಶ್ವಮೇಧ ಘಾಟ್ ಮೇಯ್ನ್ ಘಾಟ್ ಆಗುತ್ತೆ. ಅಲ್ಲಿ ಎಲ್ಲಿ ನಾವು ಮುಳುಗ್ತೀವಿ ಗಂಗಾ ನದಿಯಲ್ಲಿ, ಮತ್ತು ಅಲ್ಲಿ ಆರತಿ ನಡೆಯೋ ಜಾಗ ದಶಾಶ್ವಮೇಧ ಘಾಟ್. ಸೊ ನಾವು ಅಲ್ಲೇ ನಿಯರ್ ಬೈ ರೂಮ್ ಮಾಡಿದ್ವಿ. ಸೊ ದಶಾಶ್ವಮೇಧ ಘಾಟ್ವರೆಗೂ ನಮ್ಮನ್ನ ಈ ಟೋಟೋ ಅಂಕಲ್ ನಮ್ಮನ್ನ ಅಲ್ಲಿವರೆಗೂ ಕರ್ಕೊಂಡೋದ್ರು. ಅದಾದಮೇಲೆ ನಾವು ರೂಮಲ್ಲಿ ಫ್ರೆಶ್ ಅಪ್ ಆಗಿ ನಾವು ಟೆಂಪಲ್ ವಿಸಿಟ್ಗೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗಿದ್ದು ಫಸ್ಟು ಕಾಲಭೈರವ ಟೆಂಪಲ್ಲು, ಮತ್ತು ಸಂಕಟ್ ಮೋಚಕ ಹನುಮಾನ್ ಟೆಂಪಲ್ಲು, ಅನ್ನಪೂರ್ಣೇಶ್ವರಿ ಟೆಂಪಲ್ಲು, ಕಾಶಿ ವಿಶ್ವನಾಥ ಟೆಂಪಲ್ನ ನಾವು ದ ನೆಕ್ಸ್ಟ್ ಡೇ ಇಟ್ಕೊಂಡ್ವಿ. ಸೊ ಅಲ್ಲಿ ಕಾಲಭೈರವ ಟೆಂಪಲ್ನ ಮಸ್ಟ್ ವಿಸಿಟ್ ಟೆಂಪಲ್ ಅಂತ ಹೇಳ್ತಾರೆ, ವೆರಿ ಪವರ್ಫುಲ್ ಟೆಂಪಲ್ ಅಂತ ಹೇಳ್ತಾರೆ. ಸೊ ನೀವು ಅಲ್ಲಿ ಹೋದಾಗ ಆ ಟೆಂಪಲ್ನ ವಿಸಿಟ್ ಮಾಡಿ. ಮತ್ತು ಸಂಕಟ್ ಮೋಚಕ ಹನುಮಾನ್ ಟೆಂಪಲ್ ಅಂತ ಅಂದರೆ ಇದು ತುಳಸಿದಾಸ್ ಅವರು ಎಸ್ಟಾಬ್ಲಿಷ್ ಮಾಡಿದ್ದು ಈ ಸಂಕಟ್ ಮೋಚಕ ಹನುಮಾನ್ ಟೆಂಪಲ್ಲು. ಅಲ್ಲಿನ ಜನದ ಬಿಲೀಫ್ ಏನು ಅಂತ ಅಂದರೆ ಎಲ್ಲರ ಬಿಲೀಫ್ ಏನಂತ ಅಂದರೆ ಅಲ್ಲಿ ನಾವು ಏನೇ ಹೋಗಿ ಆ ಹನುಮಾನ ಬೇಡ್ಕೊಟ್ರೆ ನಮ್ಗೆ ಸಂಕಷ್ಟಗಳೆಲ್ಲ ಹೋಗುತ್ತೆ ಅಂತ. ಸೊ ಸಂಕಟ್ ಮೋಚಕ ಹನುಮಾನು ಮತ್ತು ಅನ್ನಪೂರ್ಣೇಶ್ವರಿ ಟೆಂಪಲ್ ಅಲ್ಲೇ ಇರುತ್ತೆ, ಅದನ್ನು ಸಹ ವಿಸಿಟ್ ಮಾಡಿ. ಅದಾದಮೇಲೆ ನಾವು ಈ ಥರ ಬೋಟ್ ರೈಡ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದಶಾಶ್ವಮೇಧ ಘಾಟ್ ಅಥವಾ ಯಾವ ಘಾಟ್ ಹತ್ರ ಹೋದರೂ ಈ ಥರ ನಮ್ಮನ್ನ ಬೋಟಲ್ಲಿ ರೈಡ್ ಕರ್ಕೊಂಡು ಹೋಗ್ತಾರೆ. ಆ ಬೋಟ್ ರೈಡಲ್ಲಿ ನಮಗೆ ಎಲ್ಲ ಘಾಟು ತೋರಿಸ್ಕೊಂಡು ಬರ್ತಾರೆ. ಲೈಕ್ ಇವಾಗ ಹರಿಶ್ಚಂದ್ರ ಘಾಟ್ ಇದೆ, ಅಲ್ಲಿ ಅಸ್ಸಿ ಘಾಟ್ ಇದೆ, ಮಣಿಕರ್ಣಿಕಾ ಘಾಟ್ ಇದೆ, ನಾವದು ದಶಾಶ್ವಮೇಧ ಘಾಟ್ ಇದೆ. ಸೊ ಈ ಥರ 84 ಘಾಟ್ಸ್ಗಳಿರುತ್ತೆ, 84-85 ಘಾಟ್ಸ್ಗಳಿರುತ್ತೆ. ಸೊ ಎಲ್ಲ ಘಾಟ್ನೂ ಆ ಬೋಟ್ ರೈಡಲ್ಲಿ ಗಂಗಾ ನದಿಯಲ್ಲೇ ಬೋಟ್ ರೈಡ್ ಮಾಡಿಕೊಂಡು ನಮಗೆಲ್ಲ ಘಾಟು ತೋರಿಸ್ಕೊಂಡು ಬರ್ತಾರೆ. ಒಂದೇನಪ್ಪ ಅಂತ ಅಂದರೆ ಈ ಥರ ಬೋಟ್ ರೈಡಿಗೆ ಒಂದೊಂದು ಘಾಟಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ. ನಾವು ಹೋಗಿದ್ದು ಗಾವ್ ಘಾಟ್ ಅಂತ ಒಂದಿತ್ತು. ಸೊ ಅಲ್ಲಿ ಗಾವ್ ಘಾಟ್ ಹತ್ರ ಕರ್ಕೊಂಡೋದ್ರೆ 4000 ರೂಪೀಸ್ ಕೇಳ್ತಾರೆ. ಸೊ ಇಬ್ರಿಗೂ ಸಹ 2 ಮೆಂಬರ್ಸಿಗೆ ಸೇರಿಕೊಂಡು 4000 ಅಂತ ಕೇಳ್ತಾರೆ. ಬಟ್ ನಾವು ಅಲ್ಲಿ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ನಾವು ಇನ್ನೊಂದು ಘಾಟ್ ಅದೇ ದಶಾಶ್ವಮೇಧ ಘಾಟ್ ಹತ್ರ ಬಂದಾಗ ಅಲ್ಲಿ ಪರ್ ಪರ್ಸನ್ಗೆ 100 ರೂಪೀಸ್ ಅಂತ ಇರುತ್ತೆ. 100 ರೂಪೀಸ್, 200 ರೂಪೀಸ್, 300 ರೂಪೀಸ್ ಈ ಥರ ಇರುತ್ತೆ ಪರ್ ಪರ್ಸನ್ಗೆ. ಸೊ ನೀವು ಕೇರ್ಫುಲ್ಲಾಗಿ ಬಾರ್ಗೇನ್ ಮಾಡಿ ಅಥವಾ ವಿಚಾರಿಸಿ ಬೋಟ್ ಹತ್ತಿ. ಅಷ್ಟರಲ್ಲಿ ಸಂಜೆ ಸಹ ಆಗಿತ್ತು, ಇನ್ನೇನು ಗಂಗಾ ಆರತಿ ಬೇರೆ ಸ್ಟಾರ್ಟ್ ಆಗ್ತಿತ್ತು. ಸೊ 7:15 ಅಥವಾ 7:30 ಗಂಗಾ ಆರತಿ ಸ್ಟಾರ್ಟ್ ಆಗುತ್ತೆ. ಸೊ 1 hour ಇರುತ್ತೆ. ನಾವು ಯಾವ ಬೋಟ್ ರೈಡಲ್ಲಿ ಹೋಗಿದ್ವಿ ಅಲ್ಲ ಬೋಟು, ಅದೇ ಬೋಟಲ್ಲೇ ನಾವು ಕೂತ್ಕೊಂಡು ಗಂಗಾ ಆರತಿನ ವಿಟ್ನೆಸ್ ಮಾಡ್ಬೋದು. ಸೊ ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಸೊ ಆ ಬೋಟು ನೀರು ಮೇಲೆ ಇರುತ್ತೆ, ನೀರು ಮೇಲೆ ಬೋಟ್ ಇದ್ದು ಅದ್ರ ಮೇಲೆ ನಾವು ಕೂತ್ಕೊಂಡು ಗಂಗಾ ಆರತಿನ ವಿಟ್ನೆಸ್ ಮಾಡ್ಬೋದು. ಸೊ ಗಂಗಾ ಆರತಿ ತುಂಬ ಚೆನ್ನಾಗಿರುತ್ತೆ, ನೀವು ಅಲ್ಲೇ ಹೋಗಿ ನೋಡಿ ಅಂತ ನಾನು ಹೇಳ್ತೀನಿ. ಬಟ್ ಸ್ಟಿಲ್ ನಾವು ವಿಡಿಯೋ ಮಾಡಿದ್ದೀವಿ, ನೋಡಿ. ಲೈಟ್ ಆಫ್
ಗಂಗಾರತಿ ಆಗಿದ ತಕ್ಷಣವೇ ನಾವಿರೋ ಬೋಟ್ಗೆ ಈ ಥರ ಗಂಗಾ ಆರತಿದು ಮಂಗಳಾರತಿ ತೊಗೊಂಡು ಬರ್ತಾರೆ. ಸೊ ನಾವೆಲ್ಲರೂ ಮಂಗಳಾರತಿ ತೊಗೊಳ್ಬೋದು. ಅದಾದಮೇಲೆ ನಾವು ಹೋಗಿದ್ದು ಅಲ್ಲಿ ಸ್ಟ್ರೀಟ್ ಫುಡ್ನ ಟ್ರೈ ಮಾಡೋಣ ಅಂತ, ಲೋಕಲ್ ಸ್ಟ್ರೀಟ್ ಫುಡ್ಡು. ನಾವು ಹೋಗಿದ್ದು ಲಕ್ಷ್ಮೀ ಚಾಯ್ವಾಲಾ ಅಂತ. ಅಲ್ಲಿ ಚಾಯ್ ಮಾತ್ರ ಸೂಪರಾಗಿ ಮಾಡ್ತಾರೆ. ಮತ್ತು ಇಲ್ಲಿ ಬ್ರೆಡ್ ನೋಡ್ತಿದ್ರಲ್ಲ, ಈ ಬ್ರೆಡ್ ಎಷ್ಟು ಸೂಪರಾಗಿ ಕ್ರಿಸ್ಪಿಯಾಗಿರುತ್ತೆ ಅಂದರೆ ಇದ್ರ ಮೇಲೆ ಮಲೈ ಅಂದರೆ ಕೆನೆ ಮೇಲೆ ಸಕ್ಕರೆ ಹಾಕ್ಕೊಡ್ತಾರೆ, ಇಲ್ಲಾಂದರೆ ಬ್ರೆಡ್ ಬಟರ್ ಕೊಡ್ತಾರೆ. ಸೂಪರಾಗಿತ್ತೆ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು ಇದು ಲಕ್ಷ್ಮೀ ಚಾಯ್ವಾಲಾ. ಅಲ್ಲಿಂದ ನಾವು ಹೊರಟಿದ್ದು ಬ್ಲೂ ಲಸ್ಸಿ ಬಾರ್ಗೆ ಅಂತ. ಬ್ಲೂ ಲಸ್ಸಿ ಬಾರಲ್ಲಿ ಲಸ್ಸಿ ಮಾತ್ರ ಸೂಪರ್ ಆಗಿರುತ್ತೆ. ಐ ರೇಟೆಡ್ ಲಸ್ಸಿ ಬಾರ್ ಅಂತ ಹೇಳ್ಬೋದು. ಗೋಡೆ ಮೇಲೆಲ್ಲ ನೀವು ನೋಡ್ತಿರ್ಬೋದು ಈ ಥರ ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತೆ. ಸೊ ಅಲ್ಲಿ ಯಾರ್ಯಾರು ವಿಸಿಟ್ ಮಾಡಿರ್ತಾರೆ ಅಲ್ಲ, ಸೊ ಅವ್ರವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಿರ್ತಾರೆ ನೋಡಿ. ನಾವು ಮಲೈ ಹೆಂಗೆ ಅಷ್ಟೊಂದು ಬರುತ್ತೆ ಕೆನೆಯವ್ರಿಗೆ ಅಂತಂದರೆ ಈ ಥರ ಹಾಲನ್ನ ಕಾಯಿಸಿ ಅದಕ್ಕೆ ಒಬ್ರನ್ನ ಕೂರಿಸ್ಬಿಟ್ಟಿರ್ತಾರೆ. ಆ ಕೆನೆನ ತೆಗೆದು ಇಡ್ತಾ ಇರ್ತಾರೆ. ಸೊ ಸೂಪರಾಗಿರುತ್ತೆ ಮಲೈ ಮಾತ್ರ. ನಾವು ತೊಗೊಂಡಿದ್ದು ಮ್ಯಾಂಗೋ ಮಲೈ, ಸೂಪರಾಗಿತ್ತು ಟೇಸ್ಟ್. ವಾರಾಣಸಿ ಬನಾರಸ್ಗೆ ಹೋದ್ಮೇಲೆ ಪಾನ್ ಹೆಂಗಾದ್ರೂ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಓಯ್ ಕೈಗೆ ಪಾನ್ ಬನಾರಸ್ ವಾಲ. ಹೌದು, ನಾವು ಹೋಗಿದ್ದು ಗಾಮ ಪಾನ್ ಭಂಡಾರ್ಗೆ. ಪಾನ್ ಮಾತ್ರ ಸೂಪರ್ ಆಗಿತ್ತು. ಆಡಲ್ಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದಾರಲ್ಲ ಸೇಮ್ ಅದೇ ಥರ ಫೀಲ್ ಆಗುತ್ತೆ ನಮಗೆ. ಮಸ್ಟ್ ವಿಸಿಟ್ ಪ್ಲೇಸ್ ಅದು ಗಾಮ ಪಾನ್ ಭಂಡಾರ್. ಅದಾದಮೇಲೆ ನಾವು ಹೋಗಿದ್ದು ಕಾಶಿ ಚಾಟ್ ಭಂಡಾರ್ಗೆ. ನೋಡ್ಬೋದು ನೀವು ಎಷ್ಟು ಕ್ರೌಡ್ ಇದೆ. ವೆರಿ ಫೇಮಸ್ ಕಾಶಿ ಚಾಟ್ ಭಂಡಾರ್. ನಾವಲ್ಲಿ ತೊಗೊಂಡಿದ್ದು ಟೊಮೆಟೊ ಚಾಟು, ಮಸಾಲೆ ಪುರಿ ಮತ್ತು ದಹಿ ಪುರಿ ಮತ್ತು ಸಮೋಸ ಚಾಟು, ಪಾನಿಪುರಿ ಈ ಥರ ನೋಡಿ. ಇದೆ ಟೊಮೊಟೊ ಚಾಟು, ಸೇಮ್ ಪಾವ್ ಭಾಜಿ ಮಸಾಲಾಗೆ ಸ್ವಲ್ಪ ಟೊಮೆಟೊ ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತಾರೆ. ಸೊ ಸಿಕ್ಕಾಪಟ್ಟೆ ಹುಳಿ ಇತ್ತು ನಮಗೆ, ಅದೇನು ಅಷ್ಟು ಇಷ್ಟ ಆಗಿಲ್ಲ, ಬಟ್ ಟ್ರೈ ಮಾಡ್ಬೋದು. ಅದಾದಮೇಲೆ ನಾವು ಹಂಗೆ ಅಲ್ಲಿ ದಶಾಶ್ವಮೇಧ ಘಾಟದ್ದು ಸ್ಟ್ರೀಟ್ ವಾಕ್ ಮಾಡೋಣ ಅಂತ ಹಂಗೆ ನಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ರೂಮ್ ಕಡೆಗೆ. ಇದು ಮಣಿಕರ್ಣಿಕಾ ಘಾಟ್ ಅಂತ. ನಾನು ಆಗಲೇ ಹೇಳಿದೆಲ್ಲ 84 ಘಾಟ್ಸ್ ಇರುತ್ತೆ ಅಂತ. ಸೊ ಇದು ಮಣಿಕರ್ಣಿಕಾ ಘಾಟು, ಒನ್ ಆಫ್ ದ್ಯಾಟ್. ಇಲ್ಲಿ ಫೇಮಸ್ ಘಾಟ್ ಅಂತ ಹೇಳ್ತಾರೆ, ಯಾಕಂದರೆ ಇಲ್ಲಿ ಡೆಡ್ ಬಾಡೀಸ್ಗಳನ್ನ ಸುಡ್ತಾ ಇರ್ತಾರೆ. ನಾವು ಹೋದಾಗೆ ಅಲ್ಲಿ ಆಲ್ಮೋಸ್ಟ್ 4 to 5 ಡೆಡ್ ಬಾಡೀಸ್ನ ನಾವು ನೋಡಿದ್ವಿ. ಅಲ್ಲಿ ದೂರದಲ್ಲಿ ಕಾಣ್ತಿದ್ಯಲ್ಲ, ಅಲ್ಲಿ ಸೌದೆಗಳು ಹಾಕಿ ಡೆಡ್ ಬಾಡೀಸ್ನ ಸುಡ್ತಾ ಇರ್ತಾರೆ. ಸೊ ನಾವು ಅಲ್ಲೋಗಿ ಏನು ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ಡೇ ನಾವು ಪ್ರಯಾಗ್ರಾಜ್ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವಿದ್ದಿದ್ದು ಕಾಶಿಯಿಂದ ಪ್ರಯಾಗ್ರಾಜ್ಗೆ 120 ಕಿಲೋಮೀಟರ್ಸ್ ಆಗ್ತಿತ್ತು. ಸೊ ನಾವು ವಂದೇ ಭಾರತ್ನ ಬುಕ್ ಮಾಡಿಕೊಂಡು ಬುಕ್ ಮಾಡಿದ್ವಿ. ನಾವಿಲ್ಲೇ ಬ್ಯಾಂಗ್ಳೂರಲ್ಲಿ ಬುಕ್ ಮಾಡಿ ನಾವು ವಂದೇ ಭಾರತಲ್ಲಿ ಪ್ರಯಾಗ್ರಾಜ್ಗೆ ಹೊರಟ್ವಿ ದ ನೆಕ್ಸ್ಟ್ ಡೇ. ವಂದೇ ಭಾರತ್ ಟ್ರೈನಲ್ಲಿ ನಮಗೆ ಒಬ್ರಿಗೆ 1 ಲೀಟರ್ ವಾಟರ್ ಬಾಟಲ್ ಕೊಡ್ತಾರೆ ಮತ್ತು ನ್ಯೂಸ್ ಪೇಪರ್ ಸಹ ಕೊಡ್ತಾರೆ. नंबर 22/415 में आपका स्वागत है। साफ सफाई, एसी, कूलिंग एवं चार्जिंग सॉकेट से संबंधित किसी भी समस्या के लिए ನಾವು ಪ್ರಯಾಗ್ರಾಜ್ಗೆ ರೀಚ್ ಆಗಿದ ತಕ್ಷಣ ಅಲ್ಲಿ ಸಂಗಮಕ್ಕೆ ಹೋಗ್ತಾ ಇರ್ತೀವಿ. ಯಮುನಾ, ಗಂಗಾ ಮತ್ತು ಸರಸ್ವತಿಯಲ್ಲಿ ಸಂಗಮ ಆಗುತ್ತೆ ಅಲ್ಲಿಗೆ. ಬಟ್ ಅಲ್ಲಿ ಹೋಗೋಕ್ಕೆ ನಾವು ಈ ಥರ ಬೋಟಲ್ಲೇ ಹೋಗಬೇಕಾಗುತ್ತೆ. ಬಟ್ ಬೋಟ್ ಪ್ರೈಸಸ್ಸು ಜಾಸ್ತಿ ಹೇಳ್ತಾ ಇರ್ತಾರೆ, ವಿಚಾರಿಸಿ ನೀವು ಬೋಟ್ ಹತ್ತಬೇಕಾಗುತ್ತೆ. ನಾವು ಇಬ್ಬರಿಗೇ ಅಲ್ಲಿ 1000 ರೂಪೀಸು ಆ ಥರ ಏನೋ ಕೊಟ್ವಿ. ಬಟ್ ಅದಕ್ಕಿಂತ ಕಡಿಮೆನೂ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ವಿಚಾರಿಸಿ ನೀವು ಬೋಟ್ ಹತ್ತಿ. ಅಲ್ಲಿ ಸಂಗಮಕ್ಕೆ ಹೋಗಿದ ತಕ್ಷಣ ಅಲ್ಲಿ ಗಂಗಾ ಮತ್ತು ಯಮುನಾ ಡಿಫ್ರೆನ್ಸ್ ಕಾಣುತ್ತೆ. ಇದು ಬ್ರೌನ್ ಕಲರ್ ಇರುತ್ತೆ ಗಂಗಾ, ಮತ್ತು ಅದು ಇನ್ನೊಂದು ಗ್ರೀನ್ ಕಲರ್ ಇರುತ್ತೆ. ಎರಡು ಸಂಗಮ ಆಗುತ್ತೆ. ಸರಸ್ವತಿ ನದಿ ಕಾಣಲ್ಲ, ಯಾಕಂದರೆ ಅದು ಗುಪ್ತಗಾಮಿನಿ ಥರ ಅದು ಕಾಣಲ್ಲ. ಬಟ್ ಅವ್ರು ಹೇಳಿದ ಪ್ರಕಾರ ಈ ಬೋಟ್ ಓಡಿಸ್ತಿದಾರಲ್ಲ, ಅವ್ರು ಹೇಳಿದ ಪ್ರಕಾರ ಸರಸ್ವತಿ ವರ್ಷಕ್ಕೆ ಒಂದೇ ಸತಿ ಕಾಣಿಸುತ್ತಂತೆ. ಅದು ಸಂಕ್ರಾಂತಿ ಹಬ್ಬದ ದಿನ ಮಾತ್ರ ಕಾಣಿಸುತ್ತಂತೆ. ಅದು ಬ್ಲೂ ಕಲರ್ ಆಗಿರುತ್ತಂತೆ ಸರಸ್ವತಿ. ಸೊ ಇಷ್ಟು ಮಾಹಿತಿ ಅದ್ರ ಬಗ್ಗೆ. ನಾವು ಪ್ರಯಾಗ್ರಾಜ್ ಸಂಗಮ ನೋಡಿಕೊಂಡು ಅಲ್ಲೇ ಇದ್ದಿದ್ದು ಬಡೆ ಹನುಮಾನ್ಗೆ ಮತ್ತು ಅಕ್ಬರ್ ಕೋಟೆ ಮತ್ತು ಆನಂದ್ ಭವನ್ ಮ್ಯೂಸಿಯಂ, ಜವಾಹರ್ಲಾಲ್ ನೆಹರು ಇದ್ದದ್ದು ಮನೆಗೆ ಹೋಗಿದ್ವಿ. ಮತ್ತು ಶಂಕರ್ ವಿಮಾನ್ ಮಂಟಪಕ್ಕೆ ಹೋಗಿದ್ವಿ, ಆದಿಶಂಕರಾಚಾರ್ಯ ಅವ್ರ ದೇವಸ್ಥಾನಕ್ಕೆ. ಸೊ ಎಲ್ಲೂ ಫೋಟೋ ವಿಡಿಯೋ ಅಲೋವ್ ಇರಲಿಲ್ಲ, ಅದು ಯಾವುದೋ ಫೋಟೋ ವಿಡಿಯೋ ಮಾಡಿಲ್ಲ ನಾವು.
ಇಲ್ಲಿ ನೋಡ್ಬೋದು ಸಂಗಮ ಹತ್ರ ಸುಮಾರು ಬೋಟ್ಗಳನ್ನ ನೀವು ನೋಡ್ಬೋದು, ಯಾಕಂದರೆ ಅಲ್ಲಿ ಎಷ್ಟೊಂದು ಜನ ಬಂದ್ಬಿಟ್ಟು ಪಿಂಡ ಪ್ರದಾನ ಮಾಡ್ತಾರೆ. ಅಲ್ಲಿ ಪುರೋಹಿತರು ಸಹ ನಿಮ್ಗೆ ಅಲ್ಲೇ ಸಿಗ್ತಾರೆ. ಪಿಂಡ ಪ್ರದಾನ ಮಾಡೋಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಕೊಡಬೇಕಾಗುತ್ತೆ, ಬಟ್ ನಾವು ಅದೆಲ್ಲ ಏನು ಮಾಡಿಸಿಲ್ಲ, ಬಟ್ ಜಸ್ಟ್ ಇನ್ಫಾರ್ಮೇಷನ್ ಇದು. ನೋಡಿ, ಇದೇ ಯಮುನಾ ಮತ್ತು ಗಂಗಾ ಸರಸ್ವತಿ ಸಂಗಮ ಆಗೋ ಜಾಗ. ಬಟ್ ಆಗಲೇ ಹೇಳ್ದಂಗೆ ಸರಸ್ವತಿ ಕಾಣಿಸಲ್ಲ, ಗುಪ್ತಗಾಮಿನಿ. ಬಟ್ ಯಮುನಾ ಮತ್ತು ಗಂಗಾ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ವಿಷಯ, ಏರ್ಪೋರ್ಟಲ್ಲಿ ಲಾಂಚ್ ಆಕ್ಸೆಸ್ ಇರುತ್ತೆ. ಬಟ್ ಲಾಂಚ್ ಆಕ್ಸೆಸ್ಸು ಆಲ್ಮೋಸ್ಟ್ ಕ್ರೆಡಿಟ್ ಕಾರ್ಡ್ ಮಾತ್ರ ಇರುತ್ತೆ ಅಂದ್ಕೊಂಡಿರ್ತೀರ, ಬಟ್ ಇಲ್ಲ, ಡೆಬಿಟ್ ಕಾರ್ಡಲ್ಲೂ ಸಹ ನಮಗೆ ಲಾಂಚ್ ಆಕ್ಸೆಸ್ ಇರುತ್ತೆ. ನಂದು HDFC ಪ್ಲಾಟಿನಮ್ ಕಾರ್ಡ್ ಇತ್ತು, ಸೊ ನಾನು ಅದರಲ್ಲೇ ಡೆಬಿಟ್ ಕಾರ್ಡಲ್ಲೇ ಲಾಂಚ್ ಆಕ್ಸೆಸ್ನ ಯೂಸ್ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.